ಫಂಕ್ಷನ್ಸ್ಗಳಲ್ಲಿ ಮೇಕಪ್ ಮಾಡಿಸ್ಕೊಂಡ ತಕ್ಷಣನೇ ಮೇಕಪ್ ತುಂಬಾ ಗ್ರೇ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ನೀವೇ ಮನೇಲಿ ಮಾಡ್ಕೊಂಡಿರ್ಬೋದು ಅಥವಾ ಮೇಕಪ್ ಆರ್ಟಿಸ್ಟ್ ಹತ್ರ ಬೇಕಾದರೂ ಮಾಡಿಸಿರ್ಬೋದು. ಈ ಗ್ರೇ ಆಗೋದನ್ನ ಅವಾಯ್ಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್. ಹೆಚ್ಚಾಗಿ ಫೌಂಡೇಶನ್ ಅನ್ನು ನಾವು ಡೈರೆಕ್ಟ್ ಆಗಿ ಫೇಸ್ ಮೇಲೆ ಅಪ್ಲೈ ಮಾಡಿದಾಗ ಎಲ್ಲೆಲ್ಲ ಡಾರ್ಕ್ ಸರ್ಕಲ್ಸ್ ಇರುತ್ತೋ ಅಲ್ಲಿ ಮೇಕಪ್ ಗ್ರೇ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಬೂದಿ ಥರ ಕಾಣಿಸೋದು ಅಂತ ಹೇಳ್ತೀವಲ್ಲ, ಆ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ರೆಡ್ಯೂಸ್ ಮಾಡಬೇಕಂದ್ರೆ ವೆರಿ ಸಿಂಪಲ್. ಫಸ್ಟು ಪ್ರೈಮರ್ನ ನೀಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಕಲರ್ ಕರೆಕ್ಟರ್ ಅಂತ ಸಿಗುತ್ತೆ. ಆದಷ್ಟು ಆರೆಂಜ್ ಕಲರ್ ಕರೆಕ್ಟರ್ನ ನೀಟಾಗಿ ಫೇಸ್ ಮೇಲೆ ಅಥವಾ ಎಲ್ಲಿ ಡಾರ್ಕ್ ಸರ್ಕಲ್ಸ್ ಇರುತ್ತೋ ಅಲ್ಲಿಗೆ ಅಪ್ಲೈ ಮಾಡಿ. ಅದ್ರ ಮೇಲೆ ಟ್ರಾನ್ಸ್ಲೂಸೆಂಟ್ ಪೌಡರ್ನ ಅಪ್ಲೈ ಮಾಡಿ. ಒಂದು 2 ನಿಮಿಷ ಬಿಟ್ಟು ಫೌಂಡೇಶನ್ ಅನ್ನು ಹಾಕೊಳ್ಳೋದ್ರಿಂದ ಯಾವುದೇ ರೀತಿಯ ಗ್ರೇ ಆಗುವಂಥ ಚಾನ್ಸಸ್ ಕೂಡ ಇರೋದಿಲ್ಲ. ಮೇಕಪ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಯಂಗ್ ಆಗಿ ಕೂಡ ಕಾಣಿಸ್ಬೋದು. ಖಂಡಿತವಾಗ್ಲೂ ಈ ಟೆಕ್ನಿಕ್ನ ನೀವು ಕೂಡ ಟ್ರೈ ಮಾಡಿ. ಇದೇ ಥರನೇ ಸಾಕಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ಫಾಲೋ ಮಾಡ್ತಾರೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.